ಏಳ್ಕೋಟಿ ಏಳ್ಕೋಟಿ ಏಳ್ಕೋಟಿಗೋ ಏಳ್ಕೋಟಿಗೆ ಚಾಂಗ್ ಮಲೋ ಎಂಬ ಜನಪ್ರಿಯ ಘೋಷಣೆಯನ್ನು ಹೇಳುವ ದೇವರ ಗುಡ್ಡದ ಶ್ರೀ ಮಾಲತೇಶ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ನಾನು ಇಂದು ಬಂದಿದ್ದೇನೆ. ನೀವು ಬನ್ನಿ, ಈ ದೇವರ ಗುಡ್ಡದ ಶ್ರೀ ಮಾಲತೇಶ ಮೈಲಾರಲಿಂಗೇಶ್ವರ ದೇವರ ದರ್ಶನ ಪಡೆದುಕೊಂಡು ಆ ದೇವರ ಕೃಪೆಗೆ ಪಾತ್ರರಾಗೋಣ. ನಾನು ಇಂದು ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿ ಬರುವ ದೇವರ ಗುಡ್ಡವು ಒಂದು ಪ್ರಸಿದ್ಧ ಧಾರ್ಮಿಕ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಆ ದೇವರ ದರ್ಶನಕ್ಕೆ ಬಂದಿದ್ದೇನೆ. ಇದು ರಾಣೆಬೆನ್ನೂರಿನಿಂದ ಅಂದಾಜು 10 ಕಿಲೋಮೀಟರ್ ದೂರದಲ್ಲಿದೆ. ಈ ಸುಕ್ಷೇತ್ರ ದೇವರ ಗುಡ್ಡವು ಬೆಟ್ಟಗಳ ನಡುವೆ ಇರುವುದರಿಂದ ಈ ಸ್ಥಳಕ್ಕೆ ಧರ್ಮಗುಡ್ಡ, ಗುಡ್ಡಾಪುರ, ದೇವರ ಗುಡ್ಡ ಎಂದು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ. ಇಲ್ಲಿ ಶಿವನ ಅವತಾರವಾದ ಪ್ರಸಿದ್ಧ ಶ್ರೀ ಮಾಲತೇಶ ಮೈಲಾರಲಿಂಗೇಶ್ವರ ದೇವಸ್ಥಾನವಿದೆ. ನೀವು ಈ ವಿಡಿಯೋದಲ್ಲಿ ನೋಡುತ್ತಿರುವುದು ಶ್ರೀ ಮಾಲತೇಶ ಮೈಲಾರಲಿಂಗ ದೇವಸ್ಥಾನದ ಮಹಾದ್ವಾರದ ಗೋಪುರವಾಗಿದೆ. ಇದನ್ನು 12 ಲಕ್ಷ ರೂಪಾಯಿಗಳಲ್ಲಿ 54 ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿರುತ್ತದೆ. ಭವ್ಯವಾಗಿರ್ತಕ್ಕಂಥ ಗೋಪುರವಾಗಿದೆ. ಇದು ಸ್ಥಳಾವಕಾಶ ಕಡಿಮೆ ಇರುವುದರಿಂದ ಅದು ಅಷ್ಟೊಂದು ಎದ್ದು ಕಾಣುತ್ತಿಲ್ಲವಾಗಿದೆ. ಜನಪ್ರಿಯ ಜಾನಪದ ದೇವರನ್ನು ಮಲ್ಲಯ್ಯ, ಮಲ್ಲಾರಿ, ಮೈಲಾರ, ಮಾರ್ಥಾಂಡ, ಖಂಡೋಬ, ಖಂಡೇರಾಯ ಮತ್ತು ಮಾಲತೇಶ ಅಂತ ತಿಳ್ಕೊಂಡು ಈ ದೇವರಿಗೆ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಲ್ಲಿ ಖಂಡೋಬ ಮತ್ತು ಜ್ಯೋತಿಬಾ ಎಂದು ಕರೆದರೆ, ಆಂಧ್ರ ಪ್ರದೇಶದಲ್ಲಿ ಮಲ್ಲಣ್ಣ ಎಂದು ಕರೆದು ಅತ್ಯಂತ ಭಕ್ತಿ ಭಾವದಿಂದ ಈ ದೇವರನ್ನು ಆರಾಧಿಸಲಾಗುತ್ತದೆ. ಮಾಲತೇಶ ದೇವರು ಉತ್ತರ ಕರ್ನಾಟಕದಲ್ಲಿ ನೆಲೆಸಿರುವ ಅಸಂಖ್ಯಾತ ಭಕ್ತರ ಮನೆ ದೇವರಾಗಿರುತ್ತಾನೆ. ಅಸಂಖ್ಯಾತ ಭಕ್ತರನ್ನು ಈ ದೇವರು ಹೊಂದಿರುತ್ತಾನೆ. ಹೀಗೆ ಈ ರೀತಿಯಾಗಿ ಪ್ರಸಿದ್ಧಿ ಪಡೆದಿರುವ ಈ ದೇವಾಲಯವು 9 ಮತ್ತು 10ನೇ ಶತಮಾನಗಳ ಹಿಂದಿನ ಶ್ರೀಮಂತ ಐತಿಹಾಸಿಕತೆಯನ್ನು ಪಡೆದಿರತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ ಇದಾಗಿದೆ. ಈ ದೇವಾಲಯವು ಯಾವುದೇ ರೀತಿಯಾಗಿರ್ತಕ್ಕಂಥ ಐತಿಹಾಸಿಕ ಪುರಾವೆಗಳನ್ನಾಗಲಿ ಶಾಸನಗಳನ್ನಾಗಲಿ ಹೊಂದಿರದಿದ್ದರೂ ಈ ದೇವಸ್ಥಾನವು ಕಲ್ಯಾಣದ ಚಾಲುಕ್ಯರ ಕಾಲದ್ದಾಗಿದೆ ಎಂದು ತಿಳಿಯಲಾಗಿದೆ. ಈ ದೇವಸ್ಥಾನವು ದ್ರಾವಿಡ ವಾಸ್ತು ಶೈಲಿಯನ್ನು ಒಳಗೊಂಡಿರುತ್ತದೆ ಮತ್ತು ಇಲ್ಲಿಯ ಕಂಬಗಳು ಮತ್ತು ಗೋಡೆಗಳ ಮೇಲೆ ಸೂಕ್ಷ್ಮವಾದ ರೀತಿಯಲ್ಲಿ ಕೆತ್ತನೆಗಳನ್ನು ಕಾಣಬಹುದಾಗಿದೆ. ಅವುಗಳು ಅಂತಂದರೆ ದೇವತೆಗಳು, ಉಬ್ಬ ಶಿಲ್ಪಗಳು, ಚಿತ್ರ ಮೂರ್ತಿ ಶಿಲ್ಪಗಳನ್ನು ಈ ದೇವಸ್ಥಾನದಲ್ಲಿ ನಾವು ಕಾಣಬಹುದಾಗಿದೆ. ಇಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತಿರುತ್ತವೆ. ಇಲ್ಲಿ ಹೆಗ್ಗಪ್ಪ ದೇವರ ದೇವಸ್ಥಾನ, ತುಪ್ಪದ ಮಾಳಮ್ಮ ದೇವಸ್ಥಾನ, ಶ್ರೀ ಗಂಗಾ ಮಾಳಮ್ಮ ದೇವಿ ದೇವಸ್ಥಾನ, ಇನ್ನೂ ಮುಂತಾದ ಅನೇಕ ದೇವಸ್ಥಾನಗಳು
ಈ ಮಾಲತೇಶ ದೇವಸ್ಥಾನದ ಪಕ್ಕದಲ್ಲಿರುವ ಸಣ್ಣ ಪುಟ್ಟ ಗುಡಿಗಳಾಗಿವೆ. ಹುಣ್ಣಿಮೆ ಮತ್ತು ಭಾನುವಾರದಂದು ಇಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ 10-15 ದಿನಗಳ ಕಾಲ ಇಲ್ಲಿ ಜಾತ್ರೆ ವಿಜೃಂಭಣೆಯಿಂದ ಸಡಗರದಿಂದ ಸಂಭ್ರಮದಿಂದ ನಡೆಯುತ್ತದೆ. ಆ ಸಮಯದಲ್ಲಿ ಸುಮಾರು ಲಕ್ಷಾಂತರ ಭಕ್ತರು ಈ ಒಂದು ಪವಿತ್ರ ಸ್ಥಳಕ್ಕೆ ಭೇಟಿಯನ್ನು ನೀಡುತ್ತಾರೆ. ಭರತ ಹುಣ್ಣಿಮೆಯಂದು ಸಂಪನ್ನವಾಗುವ ಈ ದೇವಾಲಯದಲ್ಲಿ ಕಾರ್ಣಿಕ ಎಂಬ ಐತಿಹಾಸಿಕ ಆಚರಣೆಯನ್ನು ನೆರವೇರಿಸಲಾಗುತ್ತದೆ ಹಾಗೂ ಇದನ್ನು ಪ್ರಸ್ತುತ ವರ್ಷದ ಭವಿಷ್ಯವಾಣಿ ನುಡಿಯುವುದೆಂದು ಭಾವಿಸಲಾಗುತ್ತದೆ. ದಸರಾ ಹಬ್ಬದ ವೇಳೆಯಲ್ಲಿ ಗೊರವಯ್ಯ ಭಕ್ತರು ಸುಮಾರು 21 ಅಡಿ ಎತ್ತರದ ಬಿಲ್ಲನ್ನು ಏರಿ ನಾಡಿನ ಭವಿಷ್ಯ ನುಡಿಯುವ ಕಾರ್ಣಿಕ ಇಲ್ಲಿಯ ಪ್ರಮುಖ ಆಕರ್ಷಣೀಯವಾಗಿದೆ. ಇಲ್ಲಿ ಗೊರವಯ್ಯನು ಸುಮಾರು 9 ದಿನಗಳ ಕಾಲ ಕಠಿಣ ಉಪವಾಸ ವ್ರತವನ್ನು ಆಚರಿಸಿ ಕಾರ್ಣಿಕ ಅಂದರೆ ದೈವವಾಣಿಯನ್ನು ನುಡಿಯುತ್ತಾನೆ. ಅಂದರೆ ನಾಡಿನ ಮುಂದಿನ ವರ್ಷದ ಮಳೆ ಬೆಳೆ ಸಂಪತ್ತು ಮತ್ತು ರಾಜಕೀಯ ಭವಿಷ್ಯಗಳನ್ನು ಇಲ್ಲಿ ನುಡಿಯುತ್ತಾರೆ. ಉದಾಹರಣೆ, ಆಕಾಶದತ್ತ ಚಿಗುರಿತ್ತಲ್ಲೇ ಬೇರು, ಮುತ್ತಾಯಿತಲ್ಲೇ ಪರಾಕ್ ಎಂಬ ಸಾಂಕೇತಿಕ ನುಡಿಗಳನ್ನು ಇವರು ಹೇಳುತ್ತಾರೆ. ಇಲ್ಲಿ ಇವರು ನುಡಿಯುವ ಈ ಒಂದು ಐತಿಹಾಸಿಕ ಕಾರ್ಣಿಕೋತ್ಸವ ಅಂದರೆ ಗೊರವಯ್ಯನವರ ಭವಿಷ್ಯವಾಣಿ ರಾಜ್ಯದ ಭಕ್ತರ ಜನರೆಲ್ಲ ತುಂಬ ಆಕರ್ಷಿಸುತ್ತದೆ. ಇಲ್ಲಿ ಗೊರವಪ್ಪರು ಸಾಂಪ್ರದಾಯಿಕ ಉಡುಗೆ, ಡಮರುಗ ಮತ್ತು ಕೊಳಲು ಹಿಡಿದು ಶ್ರೀ ಮಾಲತೇಶ ಸ್ವಾಮಿಯನ್ನು ಪೂಜಿಸುವ ಆರಾಧಿಸುವ ಗೊರವಯ್ಯರ ಸಂಪ್ರದಾಯವು ಇಲ್ಲಿನ ಪ್ರಮುಖ ಸಂಸ್ಕೃತಿಯಾಗಿದೆ ಮತ್ತು ಈ ದೇವಾಲಯವು ತನ್ನದೇ ಆಗಿರತಕ್ಕಂಥ ಜಾನಪದ ಮತ್ತು ಪುರಾಣದ ನಂಬಿಕೆಗಳ ಕೇಂದ್ರ ಬಿಂದುವಾಗಿದೆ. ಇಲ್ಲಿನ ಗೊರವಯ್ಯರುಗಳು ಕರಡಿ ಚರ್ಮದಂತಹ ಕಪ್ಪು ಕಂಬಳಿಯ ಅಂಗಿ, ತಲೆಗೆ ಕರಡಿ ಚರ್ಮದಂತಹ ಟೋಪಿ, ಕೈಯಲ್ಲಿ ಡಮರುಗ, ಕೊಳಲು ಮತ್ತು ಭಂಡಾರವನ್ನು ಧರಿಸುತ್ತಾರೆ. ಇವರು ದೇವರ ಮುಂದೆ ನಟಿಸುವ ಮೂಲಕ ತಮ್ಮ ಸಂಪೂರ್ಣ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಇದು ಕರ್ನಾಟಕದ ಅತ್ಯಂತ ವಿಶಿಷ್ಟ ಹಾಗೂ ಪವಿತ್ರವಾದ ಒಂದು ಜಾನಪದ ನೃತ್ಯವಾಗಿದೆ ಅಂಥೇಳಿ ಹೇಳಬಹುದಾಗಿದೆ. ಇನ್ನು ಈ ದೇವಸ್ಥಾನದ ಒಂದು ಹಿನ್ನೆಲೆಯ ಬಗ್ಗೆ ನೋಡುವುದಾದರೆ, ಪುರಾಣಗಳ ಪ್ರಕಾರ ಮಲ್ಲಾಸುರ ಮಣಿಕಾಸುರ ಎಂಬ ರಾಕ್ಷಸರನ್ನು ಸಂಹರಿಸಲು ಶಿವನಿಗೆ 7 ಕೋಟಿ ಗೊರವಪ್ಪರು ಅಂದರೆ ಗೊರವರು ಸಹಾಯ ಮಾಡಿದರು. ದೇವರಿಗೆ ಅತ್ಯಂತ ನಿಷ್ಠಾವಂತರಾಗಿದ್ದ ಇವರನ್ನು ವೇದಗಳ ಸಂಕೇತ ಅಂತ ತಿಳ್ಕೊಂಡು ನಂಬಲಾಗಿದೆ. ಈ ದೇವರ ಗುಡ್ಡದ ಸುಕ್ಷೇತ್ರದಲ್ಲಿ ವಿಶ್ವದ ಅತ್ಯಂತ ಪ್ರಾಚೀನ ಪೂಜ್ಯನೀಯ ಪವಿತ್ರ ಆದಿವಾಸಿಗಳಾಗಿರುವ ಕೃಷ್ಣಗೊಲ್ಲರು ಎಂಬ ಜಾತಿಯಲ್ಲಿ ಬರುವ ಕೃಷ್ಣ ಎಂಬ ಬೆಡಗಿನಲ್ಲಿ ಜನಿಸಿರುವ ಹಿರೇಮೈಲಾರಿ ಕ್ಷೇತ್ರದ ಮಹಾಸ್ವಾಮಿಗಳು ಬಾಳಿ ಬದುಕಿದ ಪ್ರಾಚೀನ ಕೋಟೆ ಇಲ್ಲಿದೆ ಅಂತೇಳಿ ಹೇಳಬಹುದಾಗಿದೆ. ಈ ಪವಿತ್ರ ಪೂಜ್ಯ ಪುಣ್ಯ ಕ್ಷೇತ್ರವು ಪ್ರಕೃತಿಯ ಮಡಿನೆಲ್ಲಿನಲ್ಲಿ ಇರ್ತಕ್ಕಂಥ ತಾಣವಾಗಿದೆ. ನೆಮ್ಮದಿಯ ಸುಕ್ಷೇತ್ರವಾಗಿದೆ. ಈ ಪ್ರಕೃತಿಯ ಮನಮೋಹಕ ದೃಶ್ಯವನ್ನು ನೀವು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ಅಂದರೆ ಬೆಟ್ಟದ ಮೇಲೆ ಇರ್ತಕ್ಕಂಥ
ಶ್ರೀ ಮಾಲತೇಶ ದೇವಸ್ಥಾನದ ಮೇಲೆ ನಿಂತು ಇಡೀ ಊರನ್ನು, ಇಡೀ ನಿಸರ್ಗವನ್ನು, ಸುತ್ತಮುತ್ತಲಿನ ಬಯಲು ವಾತಾವರಣವನ್ನು ನೀವು ನೋಡಬಹುದಾಗಿದೆ. ಇದು ಮನಸ್ಸನ್ನು ಆಹ್ಲಾದಕರ ವಾತಾವರಣಕ್ಕೆ ಕರೆದೊಯ್ಯುತ್ತದೆ. ಇಲ್ಲಿನ ನಿಸರ್ಗ ರಮಣೀಯವಾಗಿರ್ತಕ್ಕಂಥ ದೃಶ್ಯ ನೋಡುಗರನ್ನು ಭಾಳಷ್ಟು ಆಕರ್ಷಿಸುತ್ತದೆ ಮತ್ತು ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ನೋಡಲು ಹತ್ತಿರದಲ್ಲಿರ್ತಕ್ಕಂಥದ್ದು ಅಂದರೆ ರಾಣೆಬೆನ್ನೂರು ತಾಲೂಕಿನಲ್ಲಿ ಇರುವಂತಹ ಕೃಷ್ಣ ಮೃಗ ಅಭಯಾರಣ್ಯಕ್ಕೂ ಕೂಡ ಹೋಗಿ ನೋಡಬಹುದು. ಒಟ್ಟಿನಲ್ಲಿ ಈ ದೇವಸ್ಥಾನವು ತನ್ನದೇ ಆಗಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆ ಮತ್ತು ಮಹತ್ವವನ್ನು ಪಡೆದುಕೊಂಡಿದೆ. ಇಲ್ಲಿನ ಸಂಸ್ಕೃತಿ ಸಂಪ್ರದಾಯ ವಿಶಿಷ್ಟವಾಗಿ ಹಿಂದಿನ ಕಾಲದಿಂದಲೂ ಕೂಡ ಅದು ಬೆಳೆದುಕೊಂಡು ಬಂದಿದೆ. ನಿಸರ್ಗ ರಮಣೀಯವಾಗಿರ್ತಕ್ಕಂಥ ದೃಶ್ಯ ನೋಡುಗರ ಮನಸ್ಸನ್ನು ನೆಮ್ಮದಿ ಸಂತೋಷವನ್ನು ನೀಡುತ್ತದೆ. ಭವ್ಯವಾಗಿರ್ತಕ್ಕಂಥ ಈ ಆಧ್ಯಾತ್ಮಿಕ ಪರಂಪರೆಯನ್ನು ಈ ದೇವರಗುಡ್ಡ ಸುಕ್ಷೇತ್ರವು ಹೊಂದಿದೆ. ದಯವಿಟ್ಟು ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿರಿ, ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್ಸ್ ಮಾಡಿರಿ ಎಂದು ಹೇಳುತ್ತಾ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.